ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದ್ರೆ ಒಂದು ಶುಂಠಿಗೆ ಬರ್ತಕ್ಕಂಥ ಕೆಂಪು ಕೊಳೆಯ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವಾಗೇನಪ್ಪ ಅಂತಂತಂದ್ರೆ ಈ ಕೆಂಪು ಕೊಳೆ ಬರ್ತಕ್ಕಂಥ ವಿಧಾನಗಳು ಮತ್ತು ಕೊಳೆಗಳಲ್ಲಿ ಎಷ್ಟೊಂದು ವಿಧಾನಗಳಿದ್ದಾವೆ ಅನ್ನೋದನ್ನು ಒಂದು ಸ್ವಲ್ಪ ಮಾಹಿತಿ ಕೊಡೋದಾದರೆ, ಸಾಧಾರಣವಾಗಿ ಇದು ಒಂದು ಮಳೆಯ ಪ್ರಮಾಣ ಹೆಚ್ಚಾದಾಗ ಒಂದು ಕೆಂಪು ಕೊಳೆ ಹೆಚ್ಚಾಗ್ತದೆ. ಇದು ಏನಪ್ಪ ಅಂತಂದ್ರೆ ಒಂದು PTM ಎಂಬ ಶಿಲೀಂಧ್ರದಿಂದ ಬರುತ್ತೆ. ಹಾಗಾಗಿ ಇದಕ್ಕೆ ರೈತರು ಭಾಳಷ್ಟು ಹೈರಾಣಿಗೆ ಹೋಗ್ತಾರೆ. ಇದು ಕೆಂಪು ಕೊಳೆ ಮತ್ತು ಹಸಿರು ಕೊಳೆ ಮತ್ತು ಗಡ್ಡೆ ಕೊಳೆ ಅಂತ ಒಂದು 3 ಭಾಗವಾಗಿ ಶುಂಠಿಯಲ್ಲಿ ಕಾಣಿಸುತ್ತೆ. ಅದರಲ್ಲಿ ಇದು ಒಂದು ಕೆಂಪು ಕೊಳೆ ಬಗ್ಗೆ ಮಾಹಿತಿ ಹೇಳೋದಾದರೆ, ಈ ಕೊಳೆ ಸಾಧಾರಣವಾಗಿ ಒಂದು ಬಿತ್ತನೆ ಬೀಜದಿಂದ ಬರುತ್ತೆ ಮತ್ತು ಒಂದು ಸ್ವಲ್ಪ ಮಳೆಯ ಪ್ರಮಾಣ ಹೆಚ್ಚಾದರೆ ಒಂದು ತೇವಾಂಶದಿಂದ ಹೆಚ್ಚಿಗೆ ಬರುತ್ತೆ. ಹಾಗೆ ಮತ್ತು ನಮ್ಮ ಒಂದು ಶುಂಠಿ ಪ್ಲಾಟಿಗೆ ಒಂದು ಬೇರೆ ಜಮೀನಿನಿಂದ ಮಳೆ ನೀರು ಹರಿದು ಬಂದರೆ ಇದು ಸಹಜವಾಗಿ ಕೆಂಪು ಕೊಳೆ ಬರುತ್ತೆ. ಮತ್ತು ಒಂದು ಮಣ್ಣಿನಲ್ಲಿ ಈ ಒಂದು ಸಹಜವಾಗಿ ಕೆಂಪು ಕೊಳೆ ಬರುತ್ತೆ. ಹಾಗಾಗಿ ರೈತರು ಒಂದು ಕಂಡು ಹಿಡಿಯೋದೇನು ಕಷ್ಟ ಏನಲ್ಲ. ಆದರೆ ಬಂದಿರುವ ಕೆಂಪು ಕೊಳೆಯ ರೋಗ ಇದನ್ನು ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಳೋದು ಒಂದು ದೊಡ್ಡ ಕೆಲಸ. ಹಾಗಾಗಿ ಇದು ಒಂದು ಸಾರಿ ಬಂದರೆ ಈ ಪ್ಲಾಟಿಗೆ ಇದು ಒಂದು ಕಾಲಕ್ರಮೇಣ ಆಗಿ ಒಂದು ಹರಡ್ತಾ ಹೋಗ್ತಾ, ನೀವು ಎಷ್ಟು ಸಾರಿ ಒಂದು ಡ್ರಿಂಚಿಂಗ್ ಮಾಡಿದ್ರೂ ಇದು ಪೂರ್ತಿ ಕಡಿಮೆ ಆಗೋದಿಲ್ಲ. ಹಾಗಾಗಿ ಇದನ್ನು ಬರದೇ ಥರ ಒಂದು ನೋಡ್ಕೊಳ್ಬೇಕು. ಅದು ಹೆಂಗಪ್ಪ ಅಂತಂದ್ರೆ, ನೀವು ಮೊದಲ ಮಾಡುವ ಕೆಲಸ ಏನು ಅಂತಂದ್ರೆ ಅದು ಬೀಜಗಳ ಆಯ್ಕೆ ಅಂತಂದ್ರೆ, ಸಹಜವಾಗಿ ಎಲ್ಲರೂ ಒಂದಷ್ಟು ಶುಂಠಿ ಬೆಳಿಬೇಕು ಅಂತಂದವರೆಲ್ಲ ಬೀಜಗಳ ಆಯ್ಕೆ ಮಾಡ್ತಾರೆ. ಆದಷ್ಟು ಒಂದಿಷ್ಟು ಏನಪ್ಪ ಅಂತಂದ್ರೆ ಜಾಗೃತರಾಗಿ ಒಂದು ಬೀಜಗಳ ಆಯ್ಕೆ ಮಾಡೋದು ವಿಷಯ. ಹೆಂಗಂತಂದ್ರೆ, ನೀವು ಒಂದು ಎಚ್ಚೆತ್ತು ಹುಷಾರಾಗಿ ಒಂದು ರೋಗರಹಿತ ಬೀಜ ಆಯ್ಕೆ ಮಾಡಿದರೆ ಅದನ್ನು ಸರಿಯಾದ ರೀತಿ ಬೀಜ ತೊಗೊಂಡ್ರೆ ಭಾಳ ಚಲೋ ಅಂತೇಳಿ ಅಂತಂದ್ರೆ, ಈಗ ನಮ್ಮ ಕಣ್ಣು ಮುಂದೆ ನಾವು ನಮ್ಮ ಒಂದು ಪ್ಲಾಟ್ ಒಳಗೆ ಅಥವಾ ನಮ್ಮ ಒಂದು ಹೊಲದೊಳಗೆ ಸಹಜವಾಗಿ ಈ ಒಂದು ಶುಂಠಿ ನಾವೇನು ಬೆಳೆದಿದ್ರೆ ಅವಾಗೇನಾಗ್ತದೆ, ನಮ್ಮ ಕಣ್ಣು ಮುಂದೆ ಇರ್ತದೆ. ನಾವು ಎಲ್ಲಿ ಒಂದು ರೋಗರಹಿತ ಒಂದಷ್ಟು ಬೆಡ್ಗಳು ಇರ್ತಾವೆ, ಅಂಥದನ್ನು ಒಂದಿಷ್ಟು ನಾವು ಒಂದು ಗುರುತು ಮಾಡಿಕೊಂಡು ಅಲ್ಲಿ ನಾವೊಂದು ಬೀಜಕ್ಕಂತೇಳಿ ಸ್ವಲ್ಪ ಇಟ್ಕೊಂಡ್ರೆ ಬೀಜಕ್ಕೆ ಅವಾಗೇನಾಗ್ತದೆ, ನಮ್ಮ ಕಣ್ಣು ಮುಂದೆ ಇರ್ತದೆ. ನಾವು ಸ್ವಲ್ಪ ಬೀಜೋಪಚಾರನ ಕಡಿಮೆ ಪ್ರಮಾಣ ಮಾಡಿದ್ರೂ ಒಂದು ಸ್ವಲ್ಪ ನಡೀತದೆ. ಯಾಕಂತಂದ್ರೆ ಬೀಜ ಏನೈತಿ ಒಂದು ರೋಗರಹಿತ ಒಂದು ಬೀಜ ಇರ್ತದೆ. ಈಗ ನಾವು ಒಂದಿಷ್ಟು ಬೇರೆ ಕಡೆ ತೊಗೊಳ್ಳೋದಾದರೆ ಅಲ್ಲಿ ಸಾಧಾರಣವಾಗಿ ನಮಗೆ ಈಗ ಒಂದು ಬೀಜದ ಆಯ್ಕೆ ಇರೋದಿಲ್ಲ. ಹಿಂಗಾಗಿ ಅಲ್ಲಿ ಯಾವ ಥರ ಒಂದಷ್ಟು ಬೀಜ ಇರ್ತದೋ ಗೊತ್ತಿರಲ್ಲ, ಅಂದರೆ ಕೊಳೆ ಇರ್ತದೋ ಕೊಳೆ ಇರೋದಿಲ್ಲೋ ಅನ್ನೋದು ಒಂದು ಸ್ವಲ್ಪ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ನಾವು ಒಂದು ಸರಿ ಬೀಜ ಬೇಕಂತಂದಾಗ ನಾವು ಯಾವಾಗ ಒಂದು ಸಾರಿ ಹೋಗಿರ್ತೀವಿ, ಅದು ಪೂರ್ತಿ ಪ್ರಮಾಣ ಶುಂಠಿ ಮುಗಿಯೋವರೆಗೂ ನಾವು ನೋಡಿರಂಗಿಲ್ಲ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಯಾವುದು ಒಂದು ಆಯ್ಕೆಗಳು ಇರೋದಿಲ್ಲ ನಮ್ಮ ಹತ್ರ. ಈಗ ಒಂದು ಬೀಜ ಕೊಡೋರಾದ್ರೆ ಇದು ಬೆಡ್ ಬೀಜ ಕೊಳೆ ಬಂದಿರುವಂಥ ಬೆಡ್ಡು ಮತ್ತು ಕೊಳೆ ಬರೆದಿರುವಂಥ ಬೆಡ್ ಯಾವುದು ನಮಗೆ ಆಯ್ಕೆ ಇರೋದಿಲ್ಲ. ಅವಾಗೇನಾಗ್ತದೆ ಅಂದರೆ ಎಲ್ಲನೂ ಸೇರಿ ನಾವು ಒಂದಿಷ್ಟು ಬೀಜಗಳನ್ನ ಆಯ್ಕೆ ಮಾಡ್ಕೊಂಬಿಡ್ತೇವೆ ಅಂತಂದ್ರೆ ತೊಗೊಂಬಿಡ್ತೇವೆ. ಅಲ್ಲೇನಾಗ್ತದಪ್ಪ ಅಂತಂದ್ರೆ ನಮಗೆ ಕೊಳೆ ಇರೋದು ಗೊತ್ತಾಗಲ್ಲ, ಇರದೇ ಇರೋದು ಗೊತ್ತಾಗಲ್ಲ. ಹೀಗಾಗಿ ಒಂದಿಷ್ಟು ಬೀಜ ತೊಗೊಂಡಾಗ ಅಲ್ಲಿ ಏನಾಗ್ತದೆ, ಒಂದು ಬೀಜೋಪಚಾರನ ಕಟ್ಟುನಿಟ್ಟವಾಗಿ ಮಾಡಬೇಕಾಗ್ತದೆ. ಮಾಡಿದರೆ ಏನಪ್ಪ ಅಂತಂದ್ರೆ ನೀವು ಒಂದು ಈಗ ಬೀಜೋಪಚಾರ ಮಾಡಿದ್ರು ಒಂದಷ್ಟು ಈಗ ನಮ್ಮ ಒಂದು
ಈ ಕೃಷಿ ತಜ್ಞರೆಲ್ಲ ಹೇಳುವಂಥದ್ದು ಏನಪ್ಪ ಅಂದರೆ ಶುಂಠಿಯನ್ನು 2 ಬಾರಿ ಒಂದು ಬೀಜೋಪಚಾರ ಮಾಡಬೇಕಂತ ಹೇಳ್ತಾರೆ. ಆದ್ರೆ ಬೀಜೋಪಚಾರ 2 ಸಾರಿ ಮಾಡೋದು ಭಾಳ ಜನ ಕಡಿಮೆ, ಆದ್ರೂ ಮಾಡ್ತಾರೆ, ಕೆಲವೊಬ್ಬರಿಷ್ಟೆಲ್ಲ ಮಾಡ್ತಾರೆ. ಈಗ ನಾವೆಲ್ಲ 1 ಸಾರಿ ಮಾಡಿದ್ರೆ ಹಬ್ಬ ಸರಿ ಹೋಯ್ತು, 2ನೇ ಸಾರಿ ಅಂತೂ ಸಾಧ್ಯನೇ ಇಲ್ಲ, ನಮ್ಮ ಕಡೆಯಿಂದ ಮಾಡೋಕ್ಕಾಗೋದಿಲ್ಲ. ಅದು ಹಾಗಾಗಿ 2 ಸಾರಿ ಮಾಡ್ಬೇಕಂತಾರೆ. ಇನ್ನೊಂದು 2ನೇದು ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಒಂದು ಬೀಜೋಪಚಾರನ ಸರಿಯಾದ ರೀತಿ ಮಾಡಿದ್ರೂ ಒಂದು ಈಗೇನು ನಾವು ಒಂದು ಟ್ರಂಚ್ ಮಾಡ್ತೀವಲ್ಲ, ಟ್ರಂಚನ್ನು ಮಾಡೋದ್ರಲ್ಲೇ ಒಂದಿಷ್ಟು ಐಡಿಯಾದಿಂದ ಮಾಡಿದರೆ ಬೆಸ್ಟ್ ಅಂತೇಳಿ. ಅಂತಂದ್ರೆ ಮುಂದೆ ಮಳೆ ಪ್ರಮಾಣ ಹೆಚ್ಚಾಗ್ತದೋ ಕಡಿಮೆ ಆಗ್ತದೆ ಅಂತ ಗೊತ್ತಾಗಲ್ಲ. ಅವಾಗೇನಾಗ್ತದೆ ಅಂತಂದ್ರೆ ನಾವು ಟ್ರಂಚನ್ನು ಸರಿಯಾಗಿ ಆಳ ಅಗಲನ ನೋಡಿಕೊಂಡು ಒಂದು ಸರಿಯಾದ ಒಂದು ಯಾವ ಕಡೆ ಒಂದು ಡೌನ್ ಇರ್ತಾರೆ ಆ ಕಡೆ ಒಂದು ಡೌನ್ ಇಟ್ಕೊಂಡು ಒಂದು ಟ್ರಂಚ್ ಮಾಡಿದರೆ ಬೆಸ್ಟ್. ಅವಾಗೇನಪ್ಪ ಅಂತಂದ್ರೆ ನಮಗೆ ಒಂದಿಷ್ಟು ತೇವಾಂಶದಿಂದ ಬರುವಂಥ ಒಂದು ಕೊಳೆ ರೋಗನೂ ಇರ್ತೈತಿ. ಆ ಕೊಳೆ ರೋಗನ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತೇಳಿ ಈ ಟ್ರಂಚ್ ನಾವೇನು ಫಸ್ಟಿಗೆ ಮೊದಲ ಒಂದು ಐಡಿಯಾದಿಂದ ಮಾಡಿರ್ತೇವಲ್ಲ, ಆವಾಗ ನಾವು ಒಂದಿಷ್ಟು ಏನಂದ್ರೆ ಒಂದು ತೇವಾಂಶನ ಕಡಿಮೆ ಆಗ್ತದೆ. ಆವಾಗ ಕೊಳೆ ರೋಗನೂ ಕಡಿಮೆ ಆಗ್ತದೆ ಸಹಜವಾಗಿ. ಟ್ರಂಚ್ ಕಡಿಮೆ ಒಂದಿಷ್ಟು ಆಳ ಆಗಲ ಮಾಡಿಕೊಂಡ್ರೆ. ಹಿಂಗಾಗಿ ಏನಪ್ಪ ಅಂದ್ರೆ ಈ ಒಂದು ಕೆಂಪು ಕೊಳೆನ ಒಂದು ಸ್ವಲ್ಪ ಹತೋಟಿ ಒಳಗೆ ಇಟ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, ನೀವು ಒಂದು ಸಾರಿ ಒಂದು ಕೊಳೆ ರೋಗಕ್ಕೆ ಸಿಂಪಡಣೆ ಅಥವಾ ಒಂದು ಡ್ರಿಂಚಿಂಗ್ ಮಾಡಿದ್ರು ಅದನ್ನು 1 ಸಾರಿ ನಾವು ಚೇಂಜಸ್ ಮಾಡ್ತಾನೆ ಇರಬೇಕು. ಯಾಕಂದರೆ ಈಗ ನೋಡಿರಿ, ನಾವು 1 ಸಾರಿ ಡ್ರಿಂಚಿಂಗು ಮಾಡಿದ್ವಿ ಮತ್ತು ಸ್ಪ್ರೇನು ಮಾಡಿದ್ವಿ. ಅವಾಗೇನಾಗ್ತದೆ ಅಂದ್ರೆ ಪೂರ್ತಿ ಪ್ರಮಾಣ ಒಣಗಿ ಹೋಗಿತ್ತು. ಆಮೇಲೆ ಕಾಲಕ್ರಮೇಣ ಒಂದಿಷ್ಟು ಈಗ ನಾವು 2 ಸಾರಿ ಮಣ್ಣು ಹಾಕಿದ ತಕ್ಷಣ ಏನಾಗ್ತದೆ, ಒಂದು ಟ್ರಂಚ್ ಏನೈತಲ್ಲ, ಟ್ರಂಚ್ ಲೆವೆಲ್ಗೆ ಬಂದುಬಿಡ್ತೈತಿ. ಅವಾಗೇನಪ್ಪ ಅಂತಂದ್ರೆ ಈಗ ಮಳೆ ಪ್ರಮಾಣ ಈಗ ಸ್ವಲ್ಪ ಜಾಸ್ತಿ ಆದಾಗಿಂದ ಈಗ ಒಣಗಿ ಹೋಗಿರೋದು ಕೊಳೆ ಕಡಿಮೆ ಆಗಿರೋಂಥ ಜಾಗದಾಗ ಮತ್ತೆ ಸ್ವಲ್ಪ ಹರಡ್ತಾ ಹೋಗತ್ತೈತಿ. ಈಗ ನೋಡ್ರಿ, ಅಲ್ಲಿ ಕಡಿಮೆ ಆದಂಥ ಒಂದಿಷ್ಟು ಜಾಗದಿಂದ ಮತ್ತು ಸ್ವಲ್ಪ ಅದೇ ಬೆಡ್ಡಲ್ಲಿ ಸ್ವಲ್ಪ ಚಾಚ್ಕೊಳತೈತಿ. ಹಿಂಗಾಗಿ ಏನಾಗ್ತೈತೆ, ಇದೇನಪ್ಪ ಅಂದ್ರೆ ಈ ಕೋಳಿಗೆ ಏನಾಯ್ತಂದ್ರೆ ಒಂದು ಸ್ವಲ್ಪ ತೇವಾಂಶದಿಂದ ಬರತೈತಿ. ಇತ್ತೀಚೆಗೆ ಸ್ವಲ್ಪ ಮಳೆ ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ಹಿಂಗಾಗಿ ಈಗ ಕಡಿಮೆ ಆದಂಥದ್ದು ಕೊಳೆ ರೋಗ ಮತ್ತೆ ಒಂದು ಸ್ವಲ್ಪ ಅದ್ರ ಪ್ರಮಾಣ ಸ್ವಲ್ಪ ಚಾಚ್ಕೊಳತೈತಿ. ಅಂದರೆ ನಾವು ಎಷ್ಟೇ ಸಾರಿ ಒಂದು ಡ್ರಿಂಚಿಂಗ್ ಆಗಲಿ ಸ್ಪ್ರೇ ಮಾಡಿದ್ರು ಅದ್ರದ್ದು ಮುಂದೆ ಚಾಚ್ಕೊಳ್ತಾ ಹೋಗತೈತಿ. ಹಾಗಾಗಿ ಏನಪ್ಪ ಅಂತಂದ್ರೆ ಇದ್ರದ್ದು ಡ್ರಿಂಚಿಂಗ್ ಮಾಡುವಾಗ ಒಂದಿಷ್ಟು ನಾವೇನು ಕೊಳೆಗೇನು ಹಾಕ್ತೇವಲ್ಲ ಆಗ ಸ್ವಲ್ಪ ಚೇಂಜಸ್ ಮಾಡ್ತಾ ಹೋಗ್ಬೇಕು. ಅಂತಂದರೆ ಈಗ ಕಡಿಮೆ ಆಯಿತು ಸರಿಪ, ಕಡಿಮೆ ಆಗಲಿಲ್ಲ ಅಂತಂದ್ರೆ ಚೇಂಜಸ್ ಮಾಡ್ಕೊತಾ ಹೋಗ್ತಿರ್ಬೇಕು. ಅಂತಂದರೆ ನಾವು ಎಷ್ಟು ಸಾರಿ ನಾವು ಒಂದಿಷ್ಟು ಡ್ರಿಂಚಿಂಗ್ ಮಾಡ್ತೀವಲ್ಲ ಆವಾಗ ಚೇಂಜ್ ಮಾಡ್ತಾನೆ ಹೋಗ್ತಿರ್ಬೇಕು. ನಾವು ಒಂದಿಷ್ಟು ಔಷಧಿಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಅವಾಗೇನಪ್ಪ ಅಂದ್ರೆ ಈಗ ನಾವು ಯಾವುದೆಲ್ಲ ಒಂದಿಷ್ಟು ಡ್ರಿಂಚಿಂಗ್ ಮಾಡತ್ತೇವೆ ಅಂತಂದ್ರೆ ಸಹಜವಾಗಿ ನಾವು ಈಗ ಒಂದು ಡೆವೋನಾ ಮತ್ತು ಡ್ರ್ಯಾಗನ್ 35WS ಈ 2 ಕಾಂಬಿನೇಷನ್ ಮೇಲೆ ಒಂದು ಡ್ರಿಂಚಿಂಗ್ ಮಾಡ್ತಾಯಿದ್ದೀವಿ. ಹೀಗಾಗಿ ಇವಾಗಾದರೂ ಒಂದು ಸ್ವಲ್ಪ ಕೊಳೆ ಪ್ರಮಾಣ ಕಡಿಮೆ ಆಗ್ಬೋದು. ಈಗ ಈ ಥರ ಒಂದು ಮಾಡಬೇಕಾದಂಥ ಕೆಲಸ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನೀವು ಸರಿಯಾದ ರೀತಿ ಒಂದು ಮಡಿಗಳನ್ನ ಅಂದರೆ ಬೆಟ್ಟಗಳನ್ನ ಮಾಡಬೇಕಾಗ್ತದೆ. ಹೊರಗಿನಿಂದ ಮಳೆ ನೀರು ನೀವು ಒಂದು ಬರದೇ ಹಾಗೆ ಒಂದು ನೋಡ್ಕೋಬೇಕು. ಯಾಕಂತಂದ್ರೆ ಹಾಗಾಗಿ ಈ ಒಂದು ಕೊಳೆನ ಒಂದು ಹೊರಗಿಂದ ಒಂದು ಮಳೆ ನೀರು ಏನಾದರೂ ನಮ್ಮ ಪ್ಲಾಟಿಗೆ ಒಂದು ಬಂದರೆ ಆವಾಗ ಏನಾಗ್ತೈತಿ, ಅಲ್ಲೂ ಒಂದು ಸ್ವಲ್ಪ ಕೊಳೆಯ ಪ್ರಮಾಣ ಬರ್ತದೆ. ಮತ್ತು ಈಗ ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೇಕಾದ, ಇಲ್ಲ ಅಂತಂದರೆ ಇದು ಒಂದು ಬಂದಿರುವ ಜಾಗದಿಂದ ಹರಡ್ತಾ ಹೋಗ್ತದೆ. ಇದಕ್ಕಾಗಿ ಏನಪ್ಪ ಅಂದ್ರೆ ಒಂದು ಎಷ್ಟು ಸಾರಿ ಕೊಳೆ ರೋಗ ಬಂದಾಗ ಔಷಧಿಗಳನ್ನ ಡ್ರಿಂಚಿಂಗ್ ಮಾಡಿದ್ರು ಅದು ಬಂದಿರೋ ಜಾಗ ನಿಮ್ಮ ಬಿಟ್ಟು ಮತ್ತೆ ಬೇರೆ ಕಡೆ ಹರಡ್ತಾ ಹೋಗ್ತೈತೆ. ಹೀಗಾಗಿ ಕಾಲಕ್ರಮೇಣವಾಗಿ ಇಡು ಹೊಲಕ್ಕೆ ಹರಡುವಂಥ ಮುನ್ಸೂಚನೆಯೂ ಸಿಗ್ತದೆ ಇದರಿಂದ. ಎಷ್ಟೇ ಒಂದು ಹುಷಾರಾಗಿದ್ರೂ ಇದು ಒಂದಿಷ್ಟು ಬರ್ತಾನೆ ಹೋಗ್ತದೆ. ಇಲ್ಲ ಅಂತಂದರೆ ಇದು ಕೆಂಪು ಕೋಳಿ ಒಂದು ಕಡಿಮೆ ಆಗೋದಿಲ್ಲ. ಹಾಗಾಗಿ ಈಗ ನಾವು ಮಾಡಿರುವಂಥ ಒಂದಿಷ್ಟು ಡ್ರಿಂಚಿಂಗ್ನ ಅಂತಂದರೆ ನಾವು ಚೇಂಜಸ್ ಮಾಡ್ತಾ ಹೋಗ್ಬೇಕು. ಇಲ್ಲಪ್ಪ ಅಂತಂದರೆ ಈಗ
ಈಗ ಸಹಜವಾಗಿ ಒಂದಿಷ್ಟು ಏನಪ್ಪ ಅಂತಂದ್ರೆ ಕಡಿಮೆ ಒಂದು ರೇಟ್ ಒಳಗೆ ಒಂದು ಸುಣ್ಣ ಮತ್ತು ಇದು ಬ್ಲೀಚಿಂಗ್ ಪೌಡ್ರ್ ಅಂತ ಸಿಗ್ತದೆ. ಈ ಒಂದು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅವಾಗ ವಾರಕ್ಕೊಂದು ಸರಿ ಇಲ್ಲ 4 ದಿವ್ಸಕ್ಕೊಂದು ಸರಿನ ಹಾಕ್ಕೋತಾ ಹೋಗ್ಬೇಕು. ಅವಾಗ ಸ್ವಲ್ಪ ಕಡಿಮೆನೂ ಆಗ್ತದೆ. ಇಲ್ಲ ಅಂತಂದ್ರೆ ಇದು ಒಂದಿಷ್ಟು ಹಂಗೆ ಚಾಚ್ಕೊತಾ ಹೋಗ್ತದೆ. ಇಷ್ಟು ನಾವು ಒಂದು ಕೊಳೆಗೆ ಒಂದು ಹರಡದೆ ಥರ ಒಂದು ಕೊಳೆನ ಕಂಟ್ರೋಲಿಗೆ ಇಟ್ಕೊಳ್ಳುವಂಥ ಇಷ್ಟು ನಮ್ಮ ಒಂದು ವಿಧಾನಗಳು. ಹೀಗಾಗಿ ಈ ಥರ ಒಂದು ವಿಧಾನನ ಒಂದು ಆಯ್ಕೆ ಮಾಡಿಕೊಂಡು ನಾವು ಒಂದು ಕೆಂಪು ಕೊಳೆಯನ್ನು ಹತೋಟಿಗೆ ಇಟ್ಕೊಳ್ತೇವೆ ಅನ್ಕೊತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊಂತ ಎಲ್ರಿಗೂ ವಂದನೆಗಳು. ಹಾಗೆ ನಮ್ಮ ಒಂದು ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಪಕ್ಕದಾಗಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಂಡು ನಾವು ಯಾವುದೇ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದರೂ ನಿಮಗೊಂದು ನೋಟಿಫಿಕೇಷನ್ ರೂಪದಾಗ ಬರ್ತದೆ ಅಂತ ಹೇಳ್ತಾ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ನಿಮ್ಮ ಲೈಕ್ ಖಂಡಿತವಾಗಿ ಮಾಡಿ ಅನ್ಕೊತ ಎಲ್ರಿಗೂ ವಂದನೆಗಳು ಅನ್ಕೊತ ಟಾಟಾ ಬಾಯ್ ಬಾಯ್.